ನೈತಿಕತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಇಲ್ಲದೆ ಇರೋರಿಗೆ ಯಾವುದೇ ನೈತಿಕತೆ ಇಲ್ಲ. ಯಾಕಂದರೆ ಯಾರ್ಯಾರು ಕೇಳ್ತಿದ್ದಾರೆ ಅವರು ಅವ್ರ ಇನ್ನರ್ ಕಾನ್ಷಿಯಸ್ನ ಕೇಳ್ಕೋಬೇಕು. ಭಾಳಷ್ಟು ಜನಕ್ಕೆ ಮೇಲೆ ಲೋಕಾಯುಕ್ತ ಇನ್ಕ್ವೈರಿ ಆಗಿದ್ದಾರೆ, ಬೇಲ್ ಮೇಲಿದ್ದಾರೆ, ಕೇಸ್ಗಳಿದ್ದಾವೆ. ಮತ್ತು ಮಾತಾಡೋರೆಲ್ಲ ರಾಜಕೀಯದಿಂದ ಇಲ್ಲಿಂದ ಹೇಗಿದ್ದಾರೆ, ಹೇಗೆ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಕಾನ್ಸೆಪ್ಟ್ ಕೇಳ್ಕೋಬೇಕು. ಹೀಗಾಗಿ ಒಂದು ಹೋರಾಟ ಇಂಡಿಯಾದಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸದಾ ಬಡವರಿಗೂ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಅಭಿವೃದ್ಧಿ ಪರವಾಗಿ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಒಬ್ಬ ಶ್ರೇಷ್ಠ ನಾಯಕ ಸಿದ್ದರಾಮಯ್ಯ. ಅಂಥ ಒಬ್ಬ ನಾಯಕರನ್ನು ಕೇಳುವಂಥ ನೈತಿಕತೆ ಅವ್ರಿಗಿದ್ರೆ ಫಸ್ಟ್ ಯಾರ್ಯಾರು ಅವ್ರಿಗೆ FIRಗಳಾಗಿದ್ದಾರೆ, ಬೇಲ್ ಮೇಲಿದ್ದಾರೆ, ಅವರು ರಾಜೀನಾಮೆ ಕೊಡ್ತಾರೆ. BJPಯವರು ಅವ್ರ ಮನೆಯಲ್ಲೇ ಸರಿ ಮಾಡ್ಕೊಂಡು ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮನೆಗೆ ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳವರು ಹೋಗಿ ಪದೇ ಹೋಗಿ ಮಾತಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲೇ ಸರಿ ಮಾಡ್ಕೊಂಡು ಇಷ್ಟು ಸಿದ್ದರಾಮಯ್ಯವರು ರಾಜ್ಯದ ಪರವಾಗಿ ಕೆಲಸ ಮಾಡ್ತಾರೆ, ರಾಜ್ಯ ಅಭಿವೃದ್ಧಿ ಮಾಡ್ತಾರೆ, ಕೈಯಿಂದ ವರ್ಗಗಳಿಗೆ ಶಕ್ತಿ ಕೊಡೋಲ್ಲ. ಹೀಗಾಗಿ ಯಾವುದೇ ತಪ್ಪು ಮಾಡಿಲ್ಲ. ನೈತಿಕತೆ ಪ್ರಶ್ನೆ ಕೇಳುವಲ್ಲಿ ನೈತಿಕತೆ ಇಲ್ಲ. ರಾಜ್ಯದಲ್ಲಿ ಕೂಡ ಪ್ರಶ್ನೆ ಬರೋದೇ ಇಲ್ಲ. ತೀರ್ಪನ್ನು ನಮ್ಮ ನ್ಯಾಯಾಧೀಶರು ಚರ್ಚೆ ಮಾಡಿದ್ದಾರೆ. ಪ್ರತಿಯೊಂದು ಪರಾಮರ್ಶೆ ಅಂದರೆ ನ್ಯಾಯಾಲಯದಲ್ಲಿ ಅನೇಕ ವಿಷಯಗಳನ್ನು ಗ್ರಹಿಸಿದ್ದಾರೆ. ಈಗ ಹೆಚ್ಚಿಗೆ ಮಾಡಬೇಕು. ಅದಾದ ಮೇಲೆ ಇಲ್ಲ ಹಂಗೆ ಡೀಸೆಲ್ ಕಾನೂನು ನಮ್ಮ ಪರ ಇದೆ, ನ್ಯಾಯ ಸಿಗುತ್ತೆ ಅನ್ನೋದು. ಇಲ್ಲ ನಾನು ಕಳಿಸ್ದೆ, ಇಲ್ಲ ನಾನು ಆಗ್ತಾ ಇರ್ತೀನಿ. ನೀವೇನು ಮಾತ್ರ ರಾಜಕೀಯವಾಗೂ ಎದುರಿಸಕ್ಕೆ ಕಾಂಗ್ರೆಸ್ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ತನಿಖೆಯಿಂದ ಏನು ಟರ್ನ್ ಮಾಡಿಬಿಡೋಕ್ಕಾಗಲಿಲ್ಲ. ನಿಮಗೇನು ಗೊತ್ತಾ? ವ್ಯಕ್ತಿಗತ ನಾವು ನೋಡಿಲ್ಲ. ದಿಸ್ ಇಸ್ ಪರ್ಸನಲ್ ಒಪಿನಿಯನ್, ಪಕ್ಷದ ಅಭಿಪ್ರಾಯ. ಈ ಪಕ್ಷ ಸಿದ್ದರಾಮಯ್ಯ ಪರ ಇದೆ, ಶಾಸಕಾಂಗ ಅವ್ರ ಪರ ಇದೆ, ಹೈಕಮಾಂಡ್ ಅವ್ರ ಪರ ಇದೆ, ಮಂತ್ರಿಮಂಡಲ ಅವ್ರ ಪರ ಇದೆ, ಜನತೆ ಹೆಚ್ಚಾಗಿ ಸಿದ್ದರಾಮಯ್ಯ ಪರ ಇದೆ.